ಹಲೋ ಎಲ್ರಿಗೂ ನಮಸ್ಕಾರ. ನಾನು ಶ್ರುತಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಹೋದ ವ್ಲಾಗಲ್ಲಿ ನಾನು ಯುಗಾದಿ ಹಬ್ಬದ ದಿನದ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ. ಹಾಗೆ ಯುಗಾದಿ ಹಬ್ಬ ಮುಗಿದ ಮೇಲೆ ನಾವು ಮತ್ತೆ ಬೆಂಗಳೂರಿಗೆ ಹೋಗಿದ್ವಿ. ಮತ್ತೆ ಊರಿಗೆ ಬರ್ತಾ ಇದ್ದೀವಿ. ಯಾಕಪ್ಪ ಅಂತಂದರೆ ನಮಗೆ ಯುಗಾದಿ ಹಬ್ಬ ಕಳೆದು 8 ದಿನಕ್ಕೆ ಕಂಬ ಅಂತ ಬರುತ್ತೆ. ಚೌಡೇಶ್ವರಿ, ಹಿರಿಸಾವೆ ಚೌಡೇಶ್ವರಿ ಕಂಬ ಅಂತ ಹೇಳಿ ಆವಾಗ ಹಬ್ಬ ಮಾಡ್ತೀವಿ. ಅದಕ್ಕೋಸ್ಕರ ನಾವು ಮತ್ತೆ ಊರಿಗೆ ಬಂದಿದ್ದೀವಿ. ನಾವು ಊರಿಗೆ ಬರೋಷ್ಟರೊಳಗೆ ಕಂಬ ಶುರು ಆಗೋಗಿತ್ತು. ಯುಗಾದಿ ಹಬ್ಬ ಕಳೆದು ನೆಕ್ಸ್ಟ್ ಮಂಗಳವಾರ ಯಾವಾಗ ಬರುತ್ತೆ ಆವತ್ತು ನಮಗೆ ಕಂಬ ಬರೋದು. ಅಂದರೆ ಯುಗಾದಿ ಹಬ್ಬ ಆಗಿದ್ದು ನೆಕ್ಸ್ಟ್ ವೀಕೇ ಕಂಬ ಬರೋದು ನಮಗೆ. ಹಾಗೆಯೇ ನಾವು ಬಂದಿದ್ದು ಶುಕ್ರವಾರ ಊರಿಗೆ ಬಂದಿದ್ದು. ಶನಿವಾರ ಹೆಬ್ಬಾರಮ್ಮ ಅಂತ ಹೊನ್ನೇನಹಳ್ಳಿಗೆ ಬರುತ್ತೆ. ಆ ದೇವ್ರನ್ನ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾವು ಪ್ರತಿ ವರ್ಷವೂ ಬರ್ತೀವಿ. ಆದರೆ ಅಷ್ಟೊತ್ತಿಗಾಗಲೇ ತುಂಬ ಬಿಸಿಲು ಶುರುವಾಗೋಗ್ಬಿಟ್ಟಿತ್ತು. ಯುಗಾದಿಲೇ ಬಿಸಿಲಿತ್ತು ಜಾಸ್ತಿ, ಇವಾಗ ಇನ್ನೂ ಹೆವಿ ಬಿಸಿಲಿತ್ತು. ಮತ್ತು ಶನಿವಾರ ಬೆಳಗ್ಗೆ ಎದ್ದು ನಮ್ಮ ಭಾವನ ಮಗಳು ಸ್ವಲ್ಪ ಸ್ಕೂಲ್ ಹತ್ರ ಬಿಡಿ ಅಂತ ಹೇಳಿದ್ಲು. ಸ್ಕೂಲೇನು ನಮ್ಮ ಮನೆಯಿಂದ 1 ಕಿಲೋಮೀಟರ್ ಇರ್ಬೋದೇನೋ ಅಷ್ಟೇ. ಅದಕ್ಕೆ ಅವಳಿಗೆ ಬಿಡ್ತಾಯಿದ್ದೀನಿ. ಶನಿವಾರ ಅವತ್ತು ಅವ್ರಿಗೆ ಬೆಳಗುಳದ ಬೆಟ್ಟಕ್ಕೆ ಪಿಕ್ನಿಕ್ ಥರ ಕರ್ಕೊಂಡು ಹೋಗ್ತಿದ್ರಂತೆ. ಸೊ ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ಬಂದಿದ್ಲು ಬಿಡಿ ಅಂತ ಹೇಳಿ. ನಾನು ಅವಳನ್ನ ಬಿಟ್ಟು ಮತ್ತು ಮನೆಗೆ ಹೋಗಿ ಸ್ನಾನ ಪೂಜೆ ಎಲ್ಲ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ನಾವು ಹೆಬ್ಬಾರಮ್ಮ ದೇವ್ರಿಗೆ ಅಣ್ಕಾಯಿ ಮಾಡಿಸೋದಕ್ಕೆ ಅಂತ ಹೋಗ್ತಾಯಿದ್ದೀವಿ. ನಮ್ಮೂರ ಹತ್ರನೇ ಅಲ್ವಾ ಇರೋದು, ತುಂಬ ದೂರ ಏನಿಲ್ಲ. ಅದಕ್ಕೋಸ್ಕರ ಪ್ರತಿ ವರ್ಷವೂ ಇಲ್ಲಿ ದೇವ್ರನ್ನ ನೋಡೋದಕ್ಕೆ ಅಣ್ಕಾಯಿ ಮಾಡಿಸೋದಕ್ಕೆ ಅಂತ ಬರ್ತೀವಿ. ಆ ದೇವ್ರನ್ನ ನೋಡೋಕೆ ಅಷ್ಟೇ ಖುಷಿ ಆಗುತ್ತೆ. ಹಾಗೆಯೇ ತುಂಬ ಸುಡೋ ಬಿಸಿಲಲ್ಲೇ ದೇವ್ರು ಬರುತ್ತೆ. ನಾವು ಬರೋಷ್ಟರೊಳಗಾಗಲೇ ದೇವರು 1-2-3 ನಿಮಿಷ ಆಗಿತ್ತು ಬರೋದು. ಬಂದು ದೇವರು ಹಿರಿಸಾವೆಯಿಂದ ಹೊನ್ನೇನಹಳ್ಳಿಗೆ ಸುಡೋ ಬಿಸಿಲಲ್ಲೇ ಬರೋದು. ಆ ಬಿಸಿಲಲ್ಲಿ ದೇವ್ರು ಬರೋದನ್ನು ನೋಡೋಕ್ಕೆ ಅಷ್ಟೊಂದು ಚೆನ್ನಾಗಿರುತ್ತೆ. ಹೆಬ್ಬಾರಮ್ಮ ಬಂದುಬಿಟ್ಟು ಹೊನ್ನೇನಹಳ್ಳಿ ಅದು ಮಗಳ ಅಂತೆ. ಹೊನ್ನೇನಹಳ್ಳಿ ಹೆಬ್ಬಾರಮ್ಮನ ತವ್ರ ಮನೆ ಅಂತೆ. ಹೆಬ್ಬಾರಮ್ಮ ಮತ್ತು ಚೌಡೇಶ್ವರಿ ಏನಿದೆ ಇವರಿಬ್ಬರು ಅಕ್ಕ ತಂಗಿಯರು. ಚೌಡೇಶ್ವರಿ ಹಿರಿಸಾವೆಯ ಮತ್ತು ಹೊನ್ನೇನಹಳ್ಳಿ ಆದಿದೇವತೆ ಅಂತಲೇ ಹೇಳ್ಬೋದು. ಹೆಬ್ಬಾರಮ್ಮ ಚೌಡೇಶ್ವರಿ ಇಬ್ಬರು ಅಕ್ಕ ತಂಗಿಯರು. ಹೆಬ್ಬಾರಮ್ಮ ಇಲ್ಲಿ ಕೂತಿದೆ ನೋಡಿ, ಇದನ್ನು ಹೆಬ್ಬಾರಮ್ಮ ದೇವರು ಅಂತ ಕರೆಯೋದು. ಹೆಬ್ಬಾರಮ್ಮ ದೇವಸ್ಥಾನನ ವರ್ಷಕ್ಕೊಂದೇ ಸಲ ತೆರೆಯೋದು. ಅದು ಹಿರಿಸಾವೆನಲ್ಲಿದೆ ಅಲ್ವಾ, ವರ್ಷಕ್ಕೊಂದೇ ಸಲ ತೆರೆದು ಕಂಬ ಎಷ್ಟು ದಿನ ಇರುತ್ತೆ ಅಷ್ಟು ದಿನವೂ ಅಲ್ಲಿ ಪೂಜೆನ ಮಾಡ್ತಾರೆ. ಆಮೇಲೆ ಮತ್ತೆ ಅದನ್ನು ಕ್ಲೋಸ್ ಮಾಡಿಬಿಡ್ತಾರೆ. ಇಲ್ಲಿ ಹೊತ್ಕೊಂಡಿದ್ದಾರೆ ನೋಡಿ ಹೆಬ್ಬಾರಮ್ಮ ದೇವ್ರನ್ನ. ಅವರು ಮನುಷ್ಯರೇ, ಗಂಡಸರು ಆ ದೇವ್ರನ್ನ ಹೊತ್ಕೊಳ್ಳೋದು. ಹಾಗೆಯೇ ದೇವ್ರನ್ನ ಯಾರು ಹೊತ್ಕೊಂಡಿರ್ತಾರೆ ಹೆಬ್ಬಾರಮ್ಮ ದೇವ್ರನ್ನ, ಅವರು ತುಂಬ ಮಡಿ ಮೇಲ್ಗೆಂದಿರ್ತಾರೆ. ಈವನ್ ನಾವು ಕೂಡ ಅಷ್ಟೇ. ಕಂಬ ಬಂದಾಗಲಿಂದ ಅಂದರೆ ಗುಡಿ ಕಿತ್ತಾಗ್ಲಿಂದನೂ ಮನೆಗಳಲ್ಲೆಲ್ಲ ನಾನ್ ವೆಜ್ ಎಲ್ಲ ಮಾಡೋದಿಲ್ಲ. ಹಾಗೆ ರೊಟ್ಟಿ ಎಲ್ಲ ಸುಡಲ್ವಂತೆ. ಮೆಣಸಿನ್ಕಾಯಿ ಘಾಟ್ ಬರೋವಂಥ ಅಡುಗೆಗಳನ್ನೆಲ್ಲ ಒಗ್ಗರಣೆ ಮಾಡೋದು ಇದನ್ನೆಲ್ಲ ಮಾಡಲ್ಲ ಮನೆಗಳಲ್ಲಿ. ಅಷ್ಟು ಶ್ರದ್ಧೆಯಿಂದ ಕಂಬ ಮುಗಿಯೋವರೆಗೂ ಮಾಡೋದು. ಮತ್ತು ನಾವು ಯಾರ ಮನೆಗೂ ಹೋಗಲ್ಲ, ಯಾರೂ ನಮ್ಮ ಮನೆಗೆ ಬರೋದಿಲ್ಲ. ಆ ರೀತಿ ತುಂಬ ನಿಯಮಬದ್ಧವಾಗಿ ಪಾಲನೆ ಮಾಡ್ತಾರೆ. ಮತ್ತು ಹಿರಿಸಾವೆನಲ್ಲಿ ಏನು ದೇವರು ತೇರು ಎಲ್ಲ ಓಡಾಡೋ ಬೀದಿ ಇರುತ್ತೆ, ಆ ಬೀದಿಗಳಲ್ಲಿ ಯಾರೂ ಚಪ್ಪಲಿ ಹಾಕ್ಕೊಳ್ಳೋದಿಲ್ಲ. ನಮ್ಮ ಮನೆಗಳಲ್ಲೂ ಕೂಡ ಚಪ್ಪಲಿಗಳನ್ನೆಲ್ಲ ಒಳಗಡೆ ಚಪ್ಪಲಿ ಸ್ಟ್ಯಾಂಡ್ ಏನೇ ಇದ್ರೂ ಆಚೆ ಇಟ್ಬಿಡ್ತಾರೆ, ಇಲ್ಲ ಕೊಟ್ಟಿಗೆ ಹತ್ರ ತೊಗೊಂಡೋಗಿ ಇಟ್ಬಿಡ್ತಾರೆ. ಮನೆ ಒಳಗಡೆ ಬರುವಾಗ ಪ್ರತಿ ಸರಿ ಕಂಪಲ್ಸರಿ ಕಾಲು ತೊಳ್ಕೊಂಡೇ ಬರಬೇಕು. ಆ ಥರ ಎಲ್ಲ ತುಂಬ ಮಡಿ ಮೈಲ್ಗೆಯಿಂದ ಪಾಲನೆ ಮಾಡ್ತಾರೆ. ಹಾಗೆಯೇ ಹೊನ್ನೇನಹಳ್ಳಿನಲ್ಲಿ ಮಂಗಳವಾರ ಬೆಳಗ್ಗೆ ಮಡೆನ ಬೇಯಿಸ್ತಾರೆ. ಅಂದರೆ ಮಡಕೆನಲ್ಲಿ ಹಸಿ ಈಚಲುಗರಿನ ಹಾಕಿಬಿಟ್ಟು ಮಡೆನ ಬೇಯಿಸಿ ಅದನ್ನು ಹಿರಿಸಾವೆಗೆ ತಳಿಗೆ ಅಂದರೆ ನೈವೇದ್ಯನ ಮಡೆ ಹೊತ್ಕೊಂಡು ಹೋಗ್ತಾರೆ. ಅದನ್ನೆಲ್ಲ ನಾನು ಈ ಊರಲ್ವಲ್ಲ, ಅಂದರೆ ಹೊನ್ನೇನಹಳ್ಳಿ ಆಗಿಲ್ವಲ್ಲ, ಅದಕ್ಕೆ ನನಗೆ ಆ ವೀಡಿಯೋಸ್ ಎಲ್ಲ ನನಗೆ ಸಿಕ್ಕಿಲ್ಲ. ಇನ್ನೊಂದು ಸರಿ ಯಾವಾಗಲಾದರೂ ಆ ವೀಡಿಯೋಸ್ ಎಲ್ಲ ನನಗೆ ಸಿಕ್ಕಿದ್ರೆ ನಾನು ಶೇರ್ ಮಾಡ್ತೀನಿ. ಪ್ರತಿಯೊಬ್ಬರು ಮನೆಯಲ್ಲೂ ಗಂಡಸರು ಹೋಗಿ ಅಂದರೆ ಒಂದು ಜಾಗದಲ್ಲಿ ಎಲ್ಲರೂ ಒಟ್ಟಿಗೆ ಮಡೆ ಬೇಯಿಸೋದು. ಆ ಮಡಕೆ ಏನಾದರೂ ಒಡೆದೋದ್ರೆ ಅದು ಅವರು ತುಂಬ ಶ್ರೇಷ್ಠವಾಗಿಲ್ಲ, ಏನೋ ತಪ್ಪು ಮಾಡಿದ್ದಾರೆ ಈ ಕಂಬ ಬಂದಾಗ ಅಂತ ಎಲ್ಲ ಹೇಳ್ತಾರಂತೆ. ಇವಾಗ ನಾವು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಪ್ರತಿಯೊಬ್ಬರು ಹೆಂಗಸರು ಕೂಡ ಇವಾಗ ಅಕ್ಕಿ, ಬೇಳೆ, ಈ ತರಕಾರಿ, ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ ಇದನ್ನೆಲ್ಲ ತೊಗೊಂಡೋಗಿ ದೇವಸ್ಥಾನದ ಹತ್ರ ಕೊಡ್ತಾಯಿದ್ದಾರೆ. ಪ್ರತಿಯೊಬ್ಬರು ಮನೆಯಿಂದನೂ ತರ್ತಾರೆ ಅನಿಸುತ್ತೆ. ಇದನ್ನು ಎಷ್ಟೊಂದು ಜನ ಹೆಂಗಸರೆಲ್ಲ ಎತ್ತಿ ಇಟ್ಕೊಂಡಿದ್ದಾರೆ ದೇವಸ್ಥಾನಕ್ಕೆ ಕೊಡೋದಕ್ಕೆ ಅಂತ ಹೇಳಿಬಿಟ್ಟು. ಹಾಗೆಯೇ ಇವಾಗ ಒಂದು ಹರಳಿ ಮರ ಕಟ್ಟೆ ಇತ್ತಲ್ಲ, ಅಲ್ಲಿಂದ ಪೂಜೆ ಎಲ್ಲ ಅಣ್ಕಾಯಿ ಎಲ್ಲ ಮಾಡಿಸ್ಕೊಂಡು ನಂತರ ಇವಾಗ ಇನ್ನೊಂದು ದೇವಸ್ಥಾನದ ಹತ್ರ ಹೆಬ್ಬಾರಮ್ಮ ದೇವಸ್ಥಾನದ ಹತ್ರ ಬಂದಿದೆ. ಇಲ್ಲೂ ಕೂಡ ಹೆಬ್ಬಾರಮ್ಮ ದೇವಸ್ಥಾನ ಇದೆ ಹೊನ್ನೇನಹಳ್ಳಿನಲ್ಲಿ. ಹಾಗೆ ಇಲ್ಲಿರೋ ಪ್ರತಿಯೊಬ್ಬರು ಗಂಡಸರು ಪ್ರತಿಯೊಂದು ಮನೆಯಿಂದನೂ ಧೂಪನ್ನು ತೊಗೊಂಡು ಬರ್ತಾರಂತೆ ದೇವರಿಗೆ.
ಈ ಧೂಪನ ದೇವರಿಗೆ ಧೂಪದಲ್ಲೇ ಆರತಿ ಮಾಡೋದು ಅನಿಸುತ್ತೆ, ಧೂಪದ್ದು ಪೂಜೆ. ಅದಕ್ಕೋಸ್ಕರ ಪ್ರತಿಯೊಂದು ಗಂಡಸರು ನೋಡಿ ಇಲ್ಲೆಲ್ಲರೂ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಬಿಳಿ ಪಂಚೆ ಶರ್ಟು, ಹುಡುಗರು ಚಿಕ್ಕ ಹುಡುಗರಿಂದ ಹಿಡ್ದು ದೊಡ್ಡವರಿಂದ ಹಿಡ್ದು ವಯಸ್ಸಾದವ್ರವರೆಗೂ ಅವ್ರ ಮನೆಯಲ್ಲಿ ಗಂಡಸರೇ ಈ ರೀತಿ ಧೂಪ ಎಲ್ಲ ತಗೊಂಡು ಬರೋದಂತೆ. ಇವಾಗ ಹೆಬ್ಬಾರಮ್ಮ ದೇವರೇನಿದೆ ದೇವಸ್ಥಾನದ ಹತ್ರ ಹೋಗಿ ಎಲ್ಲ ಇದು ಮಾಡಿ ಪೂಜೆ ಎಲ್ಲ ಆದಮೇಲೆ ಇವಾಗ ಇಲ್ಲಿ ಒಂದು ಕಟ್ಟೆ ಇದೆ, ಆ ಕಟ್ಟೆ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಹಾಗೆಯೇ ದೇವರು ಬರೋವಾಗ ಅಜ್ಜೆಗೂ ಕಾಯಿ ಹೊಡಿತಾನೇ ಇರ್ತಾರೆ, ಅಂದರೆ ದೇವ್ರ ಮುಂದೆ ಬರಬೇಕಲ್ವ ಅದಕ್ಕೋಸ್ಕರ. ಮತ್ತು ದೇವ್ರಿಗೆ ಕಲ್ಲು ಮುಳ್ಳು ಎಲ್ಲ ಚುಚ್ಚಬಾರ್ದು ಅಂತ ಹೇಳ್ಬಿಟ್ಟು ಹೂವಿನ ಮೇಲೆ ಕರ್ಕೊಂಡು ಬರ್ತಾರೆ ದೇವ್ರನ್ನ. ಮೊದಲೆಲ್ಲ ನಾನು ಮದುವೆ ಆದ ಹೊಸದ್ರಲ್ಲೆಲ್ಲ ಹೋದಾಗ ದೇವ್ರಿಗೆ ಹೂವಿಂದೆಲ್ಲ ಏನು ಹಾಕ್ತಿರ್ಲಿಲ್ಲ, ಹಾಗೆ ಬರೋರು. ಇವಾಗ ಸ್ವಲ್ಪ ಎಲ್ಲ ಜನ್ರೇಷನ್ ಎಲ್ಲ ಇಂಪ್ರೂವ್ ಆದಂಗೆ ವರ್ಷದಿಂದ ವರ್ಷಕ್ಕೆ ಎಲ್ಲರೂ ತುಂಬ ಚೆನ್ನಾಗಿ ಮಾಡ್ತಾರೆ. ಸುಮಾರು ವರ್ಷದಿಂದ ಹಾಗೇ ದೇವರಿಗೆ ಹೂವಿನ ಮೇಲೆ ಹೂವು ಹಾಕೊಂಡೇ ಕರ್ಕೊಂಡು ಬರ್ತಾರೆ. ಇವಾಗ ಹೆಬ್ಬಾರಮ್ಮ ದೇವರು ಎಲ್ಲರಿಗೂ ಹೂವು ಪ್ರಸಾದ ಎಲ್ಲ ಕೊಡ್ತಾ ಇದೆ. ಮಡ್ಲಲ್ಲಿ ಇಸ್ಕೋಬೇಕಂತೆ, ಹಾಗೆ ನಾವು ಕೂಡ ಬಾಯಿ ಕಟ್ಕೊಂಡು ಹೋಗ್ಬೇಕಂತೆ. ನೋಡಿ ಅಲ್ಲಿ ದೇವರು ಕೂಡ ಬಾಯಿನ ಕಟ್ಕೊಂಡೇ ಕೂತ್ಕೊಂಡಿರೋದು, ಅಷ್ಟು ಮಡಿಮಲ್ಗೆಯಿಂದ ಇರಬೇಕಂತೆ. ಅದಕ್ಕೋಸ್ಕರ ಎಲ್ಲರೂ ಹೋಗಿ ದೇವ್ರ ಹತ್ರ ಪ್ರಸಾದ ಎಲ್ಲ ಇಸ್ಕೊಂಡು ಇದಿಷ್ಟೇ. ಇದಾದಮೇಲೆ ಮತ್ತೆ ಮಂಗಳಾರತಿ ಎಲ್ಲ ಮಾಡಾದಮೇಲೆ ಅದು ದೇವರು ಹಿರಿಸಾವೆ ಕಡೆಗೆ ಹೋಗುತ್ತೆ. ದೇವ್ರನ್ನ ಎಷ್ಟು ಅದ್ಧೂರಿಯಾಗಿ ಆಗಮನ ಮಾಡ್ಕೊಂಡಿದ್ರು ಅಷ್ಟೇ ಹುಷಾರಾಗಿ ಅಷ್ಟೇ ನಿಷ್ಠೆಯಿಂದ ದೇವ್ರನ್ನ ಹಿರಿಸಾವೆ ಕಡೆಗೆ ಕಳಿಸ್ತಾ ಇರೋದು. ಇವಾಗ ದೇವರು ಎದ್ದು ಇವಾಗ ಹಿರಿಸಾವೆ ಕಡೆ ಹೋಗ್ತಾ ಇದೆ. ವರ್ಷಕ್ಕೊಂದು ಸಲ ಹೆಬ್ಬಾರಮ್ಮ ದೇವರು ಈ ರೀತಿ ಬರೋದು. ಹಾಗೆಯೇ ಹೆಬ್ಬಾರಮ್ಮ ದೇವರು ಸುಡೋ ಬಿಸಿಲಲ್ಲೇ ಹೊನ್ನೆನಳ್ಳಿಗೆ ಏನಕ್ಕೆ ಬರುತ್ತೆ ಈ ರೀತಿ ಅಂತ ಹೇಳ್ಬಿಟ್ಟು ಒಂದು ಕಥೆನೇ ಇದೆ. ಚೌಡೇಶ್ವರಿ ಮತ್ತು ಹೆಬ್ಬಾರಮ್ಮ ಅಕ್ಕ ತಂಗಿರಾಗಿರೋದ್ರಿಂದ ಒಂದು ಒಳ್ಳೆ ಕಥೆ ಇದೆ. ಅದು ಸಂಪೂರ್ಣವಾಗಿ ನನಗೆ ಗೊತ್ತಿಲ್ಲ. ನಾನು ಕೇಳಿರೋ ಪ್ರಕಾರ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ ಕಥೆನ. ನಮ್ಮೂರಲ್ಲೇ ಒಂಥರ ಹೇಳಿದ್ರು, ನಾನು ಇನ್ಸ್ಟಾಗ್ರಾಮಲ್ಲಿ ಇನ್ನೊಂದು ಕಡೆ ನೋಡಿದೆ, ಅಲ್ಲಿನೂ ಬೇರೆ ಥರ ಹೇಳಿದ್ರು. ಸಂಪೂರ್ಣವಾಗಿ ನನಗೆ ಗೊತ್ತಿಲ್ಲ. ನಿಜವಾಗ್ಲಿ ಕರೆಕ್ಟಾಗಿರೋ ಕಥೆ ನನಗೆ ಗೊತ್ತಾಗಿದ್ದಾಗ ನಾನು ಖಂಡಿತವಾಗ್ಲೂ ಅದ್ರ ಕಥೆನ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ಮೇನ್ ರೋಡ್ ಆಗಿರೋದ್ರಿಂದ ಹೊನ್ನೆನಳ್ಳಿಯಿಂದ ಹಿರಿಸಾವೆಗೆ ಕಾಲ್ದಾರಿನಲ್ಲೇ ದೇವ್ರು ಹೋಗುತ್ತೆ. ಹಾಗೆಯೇ ಎಲ್ಲ ಜನಗಳು ಹುಷಾರಾಗಿ, ಮೇನ್ ರೋಡ್ ಆಗಿರೋದ್ರಿಂದ ಹುಷಾರಾಗಿ ಜನಗಳನ್ನಾಗಿರ್ಬೋದು ದೇವ್ರನ್ನಾಗಿರ್ಬೋದು ನೀಟಾಗಿ ರೋಡ್ ದಾಟಿಸಿ ದೇವ್ರನ್ನ ಹಿರಿಸಾವೆಗೆ ಕಳಿಸ್ತಾರೆ. ದೇವರು ಹೆಂಗೆ ಉರಿ ಬಿಸಿಲಲ್ಲಿ ಬಂದಿರುತ್ತೋ ಹಾಗೇ ಬರೀ ಕಾಲಲ್ಲೇ ಹೋಗ್ತಾ ಇರ್ತಾರೆ ಜನಗಳು ದೇವ್ರ ಹಿಂದೆಗಡೆ. ಅದೇ ರೀತಿ ಹುಮ್ಮಸ್ಸಲ್ಲಿ ಅಷ್ಟೇ ನಿಷ್ಠೆಯಿಂದ ಇವರು ಕೂಡ ದೇವ್ರನ್ನ ಹಾಗೆ ಬರಮಾಡಿಕೊಂಡು ಕಳಿಸಿರ್ತಾರೆ. ಹಾಗೆ ಹಿರಿಸಾವೆ ಗ್ರಾಮಸ್ಥರು ಕರ್ಕೊಂಡು ಬಂದಿರ್ತಾರಲ್ಲ, ಅವರು ಕೂಡ ಅಷ್ಟೇ ನಿಷ್ಠೆಯಿಂದ ದೇವ್ರನ್ನ ಕರ್ಕೊಂಡು ಹೋಗ್ತಾರೆ. ದೇವ್ರ ಹಿರಿಸಾವೆ ಕಡೆ ಹೊರಟ ಮೇಲೆ ನಾವು ಕೂಡ ನಮ್ಮ ಮನೆಗೆ ಬಂದ್ವಿ. ಆನ್ ದ ವೇ ಬರುವಾಗ ಸಿಂಚನನ್ನು ಕರ್ಕೊಂಡು ಬಂದ್ವಿ. ಬೆಳಗ್ಗೆ ಬಿಟ್ಬಿಟ್ಟು ಬಂದಿದ್ದೆ ಅಲ್ವಾ ಬೆಳಗುಳ ಬೆಟ್ಟ ಹೋಗೋಕ್ಕೆ. ಮತ್ತೆ ಬರೋ ಅಷ್ಟು ಒಂದು 12:30 1 ಗಂಟೆ ಅಷ್ಟರಲ್ಲಿ ಕಾಲ್ ಮಾಡಿದರು, ಬನ್ನಿ ಕರ್ಕೊಂಡೋಗಿ ಅಂತ ಹೇಳ್ಬಿಟ್ಟು ನಾವು ಹಾಗೇ ಕರ್ಕೊಂಡು ಬಂದ್ವಿ. ಮತ್ತು ನಾನು ಮನೆಗೆ ಬಂದ ತಕ್ಷಣ ಇನ್ನೇನು ಹೊಟ್ಟೆ ಸಿತ್ತಿರುತ್ತಲ್ವ, ಅಡುಗೆ ಮಾಡೋ ಅಷ್ಟರಲ್ಲಿ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಕರ್ಬೂಜ ಹಣ್ಣಿತ್ತು ಅಂತ ಹೇಳಿ ಎಲ್ರಿಗೂ ಜ್ಯೂಸ್ ಮಾಡ್ತಾಯಿದ್ದೀನಿ. ಈ ಸುಡೋ ಬೇಸಿಗೆಲಂತೂ ಮಧ್ಯಾಹ್ನ ಟೈಮು ಊಟ ಮಾಡೋದಕ್ಕೆ ಆಗೋದಿಲ್ಲ, ಏನಾದರೂ ಜ್ಯೂಸ್ ಕುಡಿಬೇಕು ಅನ್ನಿಸ್ತಿರುತ್ತೆ ಅಷ್ಟೇ. ಹಾಗೇ ಎಲ್ಲರಿಗೂ ಜ್ಯೂಸ್ ಮಾಡಿ ಎಲ್ಲರಿಗೂ ಕೊಟ್ಟು ಅಡುಗೆ ಆಗೋಷ್ಟರಲ್ಲಿ ಕುಡಿದು ಆನಂತರ ನಾವು ಊಟ ಮಾಡಿದ್ವಿ. ಎಷ್ಟು ಬಿಸಿಲಿತ್ತು ಊರಲ್ಲಿ ಅಂತಂದರೆ ಬೆಳಗ್ಗೆ ಎದ್ದೆ 7 ಗಂಟೆಗೆ ಮುಖಗೆ ಒಂಥರ ಕೆಪಾಲ್ ಕೊಡ್ದಂಗೆ ಅಂತ ಹೇಳ್ತಾರಲ್ವ, ಹಾಗೆ 7 ಗಂಟೆಗೇ ಶುರುವಾಗಿರ್ತಿತ್ತು ಬಿಸಿಲು. ಇನ್ನೂ 6:45 ಆಗೋಕ್ಕೆ ಶುರುವಾಗಿರಲ್ಲ, ಅಷ್ಟೊತ್ತಿಗಾಗಲೇ ಬಿಸಿಲು ಏನು ಶುರು ಆಗ್ಬಿಡ್ತಿತ್ತು. ಇನ್ನು ಮಧ್ಯಾಹ್ನ ಆಯ್ತಾ ಅದು ನತ್ತಿ ಮೇಲೆ ಸೂರ್ಯ ಬಂದಾಗಲಂತೂ ಸರಿಯಾಗಿ ಬಿಸಿಲು ಹೊಡಿತಾ ಇತ್ತು. ಆಚೆಗೆ ಹೋದ್ರೇ ತಲೆನೋವು, ಆ ರೀತಿ ಆಗೋಗ್ಬಿಟ್ಟಿತ್ತು ನನಗಂತೂ. ಇವಾಗ ಊಟ ಮಾಡ್ತಾಯಿದ್ದೀವಿ. ಇದಿಷ್ಟು ಸ್ನೇಹಿತರೆ ಇವತ್ತಿನ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಮ್ಮ ಚೌಡೇಶ್ವರಿ ಹಬ್ಬದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದು ಕೂಡ ಎಲ್ಲ ಆಗಿ 1 ತಿಂಗಳೇ ಆಗೋಗ್ಬಿಟ್ಟಿದೆ. ನನಗೆ ಊರಲ್ಲಿ ಸರಿಯಾಗಿ ಎಡಿಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆನಂತರ ಸ್ವಲ್ಪ ನೆಟ್ವರ್ಕ್ ಇಶ್ಯೂನು ಇತ್ತಲ್ವ, ಅದಕ್ಕೋಸ್ಕರ ನಾನು ಎಲ್ಲ ವ್ಲಾಗ್ನೂ ರೆಕಾರ್ಡ್ ಮಾಡ್ಕೊಂಡು ಬಂದು ಇವಾಗ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮತ್ತು ಅಲ್ಲಿ ಊರಿಗೆ ಹೋದಾಗ ಹುಷಾರು ಕೂಡ ಇರಲಿಲ್ಲ, 1 ವಾರ 15 ದಿನ ನನಗೆ. ಅದಕ್ಕೋಸ್ಕರ ಎಲ್ಲ ವ್ಲಾಗ್ನೂ ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ಇವಾಗ ಕಂಟಿನ್ಯೂಸ್ ಆಗಿ ವ್ಲಾಗ್ ಹಾಕೋಣ ಅಂತ ಹೇಳಿಬಿಟ್ಟು ವ್ಲಾಗ್ಗಳನ್ನೆಲ್ಲ ಎಡಿಟ್ ಮಾಡಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ವ್ಲಾಗ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ನನ್ನ ಹೊಸ ವ್ಲಾಗ್ ಜೊತೆಗೆ ನೆಕ್ಸ್ಟ್ ಸಿಗ್ತೀನಿ. ಅಲ್ಲಿವರೆಗೆಲ್ರಿಗೂ ಟೇಕ್ ಕೇರ್, ಬಾಯ್.